ಸಾಮಾನ್ಯವಾಗಿ 35+ ಆದಮೇಲೆ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪೀರಿಯಡ್ಸ್ ಟೈಮಲ್ಲಿ ಏನಾದರೂ ಒಂದು ಹೆಲ್ತ್ ಇಶ್ಯೂಸೋ ಅಥವಾ ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ. ಹಾಗಾಗಿ ನಾನು ಇವತ್ತು ಗೈನೋಕಾಲಜಿಸ್ಟ್ ಹತ್ರ ತೋರಿಸ್ಬೇಕಿತ್ತು. ಮಂಡ್ಯಕ್ಕೆ ನಮ್ಮ ಯಜಮಾನ್ರು ಕರ್ಕೊಂಡು ಬಂದಿದ್ದೆ. ಇಲ್ಲಿ ಡಾಕ್ಟ್ರನ್ನ ವಿಸಿಟ್ ಮಾಡಿ ಮೆಡಿಸನ್ ಎಲ್ಲ ತೊಗೊಂಡು ಬರಬೇಕಾದ್ರೆ ದಾರಿ ಮಧ್ಯೆ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಇವಳು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಬಂದಿದ್ದೆ ಅಂತ ಹೇಳ್ತಾ ಇದ್ಲು. ಅವಳನ್ನು ಕರ್ಕೊಂಡು ಇಲ್ಲಿ ನಂದಿನಿ ಪಾರ್ಲರಿಗೆ ಬಂದ್ವಿ. ನಾನು ಇವಳು ತುಂಬ ವರ್ಷದಿಂದ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಒಂದೇ ಊರಾದ್ರೂ ಮನೆಗಳು ಮಾತ್ರ ದೂರ ದೂರ. ಆಮೇಲೆ ನಾವಿಲ್ಲಿ ಪಾರ್ಲರಿಗೆ ಬಂದು ನಮ್ಮ ಮಕ್ಕಳಿಗೆ ಐಸ್ ಕ್ರೀಮು ಚಾಕ್ಲೇಟು ಏನಾದ್ರು ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಅವಳು ಫೋಟೋ ತೊಗೋಬೇಕು, ಒಂದು ಮೆಮೊರಿಗೆ ಇರುತ್ತೆ ಅಂದ್ಬಿಟ್ಟು ಫೋಟೋ ಎಲ್ಲ ತೊಗೋತಾ ಇದ್ಲು. ಯಾಕಂದರೆ ನಾವಿಬ್ಬರು ಹಿಂಗೆ ಒಟ್ಟಾಗಿ ಸೇರಿದಾಗ ಫೋಟೋ ತೊಗೊಳ್ಳೋದೇ ಆಗಿರ್ಬೋದು, ಏನಾದ್ರು ವಿಷಯಗಳಿದ್ರೆ ಶೇರ್ ಮಾಡ್ಕೊಳ್ಳೋದೇ ಆಗಿರ್ಬೋದು ಇದ್ದೇ ಇರುತ್ತೆ. ಆಮೇಲೆ ಫೋಟೋ ಎಲ್ಲ ತೊಗೊಂಡು ಇಲ್ಲಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಇಬ್ಬರು ಒಂದೊಂದು ಲೋಟ ಕಾಫಿ ಕುಡಿದ್ವಿ. ಕಾಫಿ ಕುಡಿದು ಅಲ್ಲಿಂದ ಹೊರಟು ಬಂದಮೇಲೆ ಸಾಯಂಕಾಲ ಆಗಿತ್ತು. ಸಾಯಂಕಾಲ